ನಿವೃತ್ತಿಯಾಗಿದ್ದಾರೆ ಇವರು. ಆದಂಥ ಈ ಹೆಣ್ಣುಮಗಳು 7.90 ಕೋಟಿ ಮೌಲ್ಯದ ಆಸ್ತಿ ಪತ್ತೆ ಆಗಿದೆ ಇವರಿಂದ. ಇವರು 7.90 ಅಷ್ಟು ದುಡ್ಡನ್ನು ಕೂಡಿಸಿದಾರೆ. ಒಬ್ಬ ಅಕೌಂಟೆಂಟ್ ಇದು. ಅದೇ ಕಾಲಕ್ಕೆ ಅವರ ಏನಪ್ಪ ಅಂದ್ರೆ ಮದೆಹಳ್ಳಿಯಲ್ಲಿ ಅವ್ರ ಮನೆ ಅದ. ಹಿರಿಯೂರು ತಾಲೂಕದ ಯಾದಲಕಟ್ಟದಲ್ಲಿ ತೋಟದ ಮನೆ ಅದ. ಅಲ್ಲೆಲ್ಲ ಶೋಧ ಮಾಡಿದಾಗ 6 ತೋಟದ ಮನೆ, 11 ನಿವೇಶನ, 29 ಎಕರೆ ಕೃಷಿ ಭೂಮಿ, 1 ಕೋಟಿ ಮೌಲ್ಯದ ವಾಣಿಜ್ಯ ಮಳಿಗೆ, 43 ಲಕ್ಷದ ವಾಹನಗಳು, ಶೇಕಡ 48% ಹೆಚ್ಚು. ನಮ್ದು ಏನು ಮೂಲ ಪಗಾರ ಅದಲ್ಲ ಅದಕ್ಕಿಂತ 48 ಪಟ್ಟು ಹೆಚ್ಚು ಅವರು ಗಳಿಕೆ ಮಾಡಿದ್ದಾರೆ. ಇದೆಲ್ಲಿದು ಬಂತು? ಇವತ್ತು ತನಿಖೆ ಆಗುವಂಥ ವಿಷಯ, ತನಿಖೆ ಆಗಬೇಕಾದಂಥ ವಿಷಯ. ಅವ್ರದ್ದು ಇರೋದು ಎಷ್ಟು ಪೇಮೆಂಟು ಬಂತು ಹೇಳಿದ್ರು, ಇದು ಎಲ್ಲಿದು ಬಂತು ಅನ್ನುವಂಥದ್ದು. ಇದು ಒಬ್ಬ ಸಾಮಾನ್ಯ ಅಕೌಂಟೆಂಟು ಸುಶೀಲಮ್ಮ ಅವ್ರದ್ದು. ಇನ್ನೊಬ್ಬರು ಇದ್ದಾರೆ ಮತ್ತು ಶಿವಣ್ಣ ಅಂತೇಳಿ, ಅವರು ಮೀನುಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕ ಅಂತೇಳಿ. ಅವರ ನಿವಾಸ ಮಂಗಳೂರದೊಳಗೆ ಚೆಕ್ ಮಾಡಿದಾಗ ಅವರ ಆಸ್ತಿ ಅವ್ರ ಪಗಾರ ಮೂಲ ಪಗಾರಕ್ಕಿಂತಲೂ 120 ಪಟ್ಟು ಹೆಚ್ಚದ. 120 ಪಟ್ಟು. 44 ಎಕರೆ ಜಮೀನು ಅದ, 14 ನಿವೇಶನಗಳಿದ್ದಾವೆ, 44 ಎಕರೆ ಜಮೀನು. ಹೀಗಾಗಿ ಈ ಮುಂದೆ ಅದೇ ಕಾಲಕ್ಕೆ ಇವರು ವಿಶೇಷವಾಗಿ ಬಳ್ಳಾರಿ ನಗರದ ಸಿದ್ಧಾರ್ಥ ನಗರದಲ್ಲಿ ಇರುವಂಥವ್ರು. ಹಾಸ್ಪಿಟಲ್ ರಸ್ತೆಯಲ್ಲಿರುವ ಮೀನುಗಾರಿಕೆ ಇಲಾಖೆಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ದಾಳಿ ಮಾಡಿದಾಗ ಶಿವಣ್ಣ ಮತ್ತು ಶಿವಣ್ಣ ಕುಟುಂಬದ ಹೆಸರಲ್ಲಿ 14 ನಿವೇಶನ, 44 ಎಕರೆ ಭೂಮಿ, 8.5 ಲಕ್ಷ ನಗದು,